ನನಗೆ ಅವ ಎಲ್ಲ ಸುಮ್ಮನೆ ನಿಂದ್ರೆ 40 ರನ್ ಇರಲಿ ಮಲ್ಲನಿಗೆ ಇರಲಿ. ಒಂದವರೆಗೆ ಎಷ್ಟು ಬಾಲ್ ಇರ್ತಾವ? ಒಂದವರೆಗೆ 6 ಬಾಲ್ ಇರ್ತಾವ. ಒಂದೇ ಇರುತ್ತೆ ಬಾಲ್. ಆಡಲ್ಲ ನಾನು ಪ್ರಾಮಿಸ್. ನಾನು ನಂದು ವಿಕಲ ತಂದ ಒಂದು ಹಿಡಿದ್ರ ನಾನು ಇಲ್ಲೇ ಸೋತೀವಿ ಮನೆ ಕಡೆ ಹೊಂಟಿವಿ. ತಲೆ ಮೇಲೆ ದೇವರಿಗೆ ಮುಚ್ಚಾರ ಅಂದ್ರೆ ಮನುಷ್ಯರಿಗೆ ಮುಚ್ಚಲಾರ ಇರ್ತಾರ. ಈ ಒಂದು ಸ್ಟ್ರಕ್ಚರ್ ಏನಾಯ್ತಾ, ಈ ಒಂದು ಆಕಾರ ಗೊತ್ತೈತೆ ನಿನಗೆ? ಇನ್ನು ವಾಸ್ತುಶಿಲ್ಪ ಏನದಲ್ಲ, ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳನ್ನು ಹೇಳ್ಕೊಡ್ತದೆ ಇಲ್ಲಿ. ಹಾಂ ದೆನ್ ಮತ್ತೆ ಮಿಸ್ಟರ್ ಬಕ್ಸು. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇಷ್ಟಂದ್ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಆಡ್ಕೊ ಹೋಗ್ತಾರೆ, ನಾನು ಹೋಗ್ತೀನಿ. ಬನ್ನಿ ನೋಡೋಣ ಏನಾಗುತ್ತೆ. ಸರಿ, ಏನು ಮಾಡ್ತಲೆ ಹೇಳಿ ಇನ್ನೂ ಸರಿ. ಟೀಮ್ ಹೊಡ್ಕಂತೀವಿ. ಹಾಂ, ಟೀಮ್ ಹೊಡ್ಕಂತೀವಿ. ಯಾರ್ಯಾರು ಹೊಡ್ಕೊಂತೀರಿ? ನಾನು ನಮ್ಮ ನನಗೆ ಅವ ನಾ ಬರಲ್ಲ. ಸ್ಪಿನ್ ಮಾಡ್ತಲ್ಲ ಗದ್ಯಾಗ, ಹಂಗೆ ಮಾಡಿ. ಇಲ್ಲ ಅವಾಗ ಸ್ಪಿನ್ ಮಾಡ್ತಿದ್ದಲ್ಲ ಒಡೆ ಬರ್ತಂತ. ಅಂಜಪ್ಪಣ್ಣ ಕೊಡ್ರಕ್ಕ ಬರ್ತಾನ ನಮ್ಮ ಕಡೆ ಏನು ಅಲ್ಲ ಎಲ್ಲ ಸುಮ್ಮನೆ ನಿಂದ್ರೆ ಏನ್ ತಗೊಂಡೆ? ಬ್ಯಾಟಿಂಗ್. ಏನ್ ತಗೊಂಡೆ? ಬಾಲಿಂಗ ಫೀಲ್ಡಿಂಗ? ಫೀಲ್ಡಿಂಗ್ ಅವನು, ನನ್ನ ಬಾಲಿಂಗ್. ರಿವ್ಯೂ ಕೊಡ. ಇದು ಏನಿದೆ? ಯಾವುದು ಇದು? ಬೋರ್ಡ್ ಅಂತಾರ. ಯಾಕಂದ್ರ ಸ್ಟಂಪ್ ಇಲ್ಲ ಅಂತೇಳಿ ಬೋರ್ಡ್ ಈ ತರ ಇಟ್ಟಿವಿ. ಕಲ್ಲು ಸಾಮಾನುಗಳು ಹೆಂಗ್ ಜೋಡಿಸ್ತಾರ ಅದೇ ತರ ನಾವು ಈ ಕಲ್ಲು ಜೋಡಿಸಿವಿ. ಇದು ಯಾವ್ದ್ರ ಕಲ್ಲು? ಇದು ವೈಡ್ ಕಲ್ಲು. ಯಾಕಂದ್ರ ನಮ್ಮಲ್ಲಿ ಆಡಲ್ ಹೋಗಿದ್ರ ಅನ್ಯ ಮಾಡ್ತಾರ, ಅದಕ್ಕೆ ಉದ್ದೋಗಿಲ್ಲ ಅಂತೇಳಿ ದೊಡ್ಡದು ಇಟ್ಟಿವಿ. ಓಕೆ, ಇಲ್ಲಿ ಹಿಂದ್ ನಿಂತಿರ್ತಾರಲ್ಲ ಅವ್ರಿಗೆ ಏನಂತ ಕರ್ತಾರ? ಅವ್ರಿಗೆ ಕಿಪ್ಪರ್ ಅಂತೀವಿ. ವೇಸ್ಟ್ ಪ್ಲೇಯರ್ ಅದು. ಕಿಂಗ್ ಯಾರು ಇದ್ರಾಗ? ಯಾರು ಎಷ್ಟು? ಇಲ್ಲಿ ಯಾರಲ್ಲ, ಅಲ್ಲಿ ಕುಂತ ನೋಡ್ಗ ಕೆಂಪು ಟೀ ಶರ್ಟ್ ಇವ್ರ. ಈಗ ರೂಲ್ಸ್ ಹೇಳ್ಬೇಡಿ ಇಲ್ಲಿ ಅದ್ರೊಳಗ. ಯಪ್ಪು, ಇಲ್ಲಿ ನಿಮ್ಗೆ ಅಲ್ಲಿ ಕಾಣ್ಸಕತ್ತದಲ್ಲ ಬೇನಿಗಡ, ಅದರಿಂದ ಇದ್ರ ಒಳಗಡೆ ಇಲ್ಲಿಂದ ಸ್ಟ್ರೈಟ್ ಆಗಿ ಹಿಂಗೆ ಬಂದು ಅಲ್ಲಿ ಜಾಸ್ತಿ ಪೈಪ್ಗಳು ಕಾಣಿಸ್ತಾವಲ್ಲ, ಕರಿ ಪೈಪ್, ಅದ್ರ ಒಳಗಡೆ ಈ ಕಡೆ ಹೊಡೆದ್ರೆ ಈ ಕಡೆ ನೋರನ್, ಆ ಕಡೆ ಎಲ್ಲ ನೋರನ್. ಇಲ್ಲಿ ಅಂಪರ್ ಯಾರು ಇರ್ತಾರೆ? ಇಲ್ಲಿ ಅಂಪರ್ ಬಾಲ್ ತರಕ್ ಹೋಗ್ಯಾನ. ಅಂಪರ್ ಎಲ್ಲ ಯಾರು ಬ್ಯಾಟಿಂಗ್ ಮಾಡ್ತಿರ್ತಾರೋ ಅವ್ರ ಅಂಪರ್, ಯಾರು ಬ್ಯಾಟಿಂಗ್ ಮಾಡ್ತಿರ್ತಾರಲ್ಲ ಅವರೇ ಲೆಗ್ ಅಂಪರ್, ಅವ್ರ ಕಡೆ ಅಂಪರ್ ಲೆಗ್ ಅಂಪರ್. ಯಾರು ಬ್ಯಾಟಿಂಗ್ ಮಾಡ್ತಿರ್ತಾರೋ ಅವ್ರ ಕಡೆ ಕಿಪ್ಪರ್. ಕಡೆ ಒಂದು ಪ್ಲೇಯರ್ ಹೊಂಟದ, ಅದಕ್ಕೆ ಜಗಳ ಆಗ್ತದೆ. ಎಲ್ಲ ಪ್ಲೇಯರ್ ಒಂದೇ ಮಾಡ್ತಾರೆ. ಓಪನರ್ ಬ್ಯಾಟಿಂಗ್ ಸಲಿಂದ ತೊಂದ ಅವನಿಗೆ. ನೀವು ತುನಿಯಾದ ಬಂದಿಕರ್ ಒಂದೇ ಪ್ಲೇಯರ್ ಮಾಡ್ತೇನೆ. ನಾವ್ ಹೆಂಗ್ ಮಾಡಮ್ ಈಗ? ಯಾರಿಗ ಪ್ಲೇಯರ್ ಬೆಟ್ಟ ಒಬ್ಬನೇ ಸಿದ್ದು ಕಳ್ಸ ಕೋಲ್ ವಿರಾಟ್ ಕೊಹ್ಲಿ ಏನೇನು. ಈಗ ಅಲ್ಲಿ ನಮ್ದೊಂದು ಪ್ಲೇಯರ್ ಹೊಂಟು, ಅವ್ನು ಹೋಗೋ ಸಲಂದ ಇಲ್ಲಿ ಈ ಪ್ಲೇಯರ್ ತಗೊಂಡಿ ಅಂತ ನಮ್ಮ ಕ್ಯಾಪ್ಟನ್ ಅಂತಾನ, ಅದಕ್ಕೆ ಇಲ್ಲಿ ಜಗಳ ಆಯ್ತದೆ. ಧೈರ್ಯಶಾಲಿ ಆಟ ಆಡ್ಲಿ. ಅದೇ ಹೇಳತ್ ನಾನು, ಧೈರ್ಯಶಾಲಿ ಆಟ ಆಡ. ಯಪ್ಪ ಆಡ್ ಏನ್ ಜಾನಕಿಯರ ನೋಡಂಗ ಏನಿಲ್ಲ. ಬಾರ ಬೋದ್ ಬಾನಿ ಅಣ್ಣ ಫಸ್ಟ್ ಪ್ಲೇಯರ್. ಅಣ್ಣ ನಿಮ್ಮ ಹೆಸರು ಹೇಳ್ರಿ. ಮ್ಯಾಚ್ ಆಟೋದ್ಮೇಲೆ ಬೇರೆ 20 ರನ್ ತೋ ಮಲ್ಲಣ್ಣ, ನೀನು 20 ರನ್ ತೋಗ ನೀನು. ಮತ್ತ ಯಾಕೆ ಎಲ್ಲರ ಪ್ಲೇಯರ್ ಎಲ್ಲ ಹಂಗೆ ಕೊಡಕ್ ಬರ್ತದೆ. ನಾವು ನೋಡ್ತೀವಿ ಬ್ಯಾಟಿಂಗ್ ನಾಚಿಗೆ ಬರ್ತ
ಫಸ್ಟ್ ಜೋಡ್ಕೊಂಡ್ರಿ ಮತ್ತೆ ಯಾಕೆ ಸುಮ್ನೆ? ಮಲ್ಲಣ್ಣ ಅಲ್ಲಿ 50 ರೂಪಾಯಿ ಹಾಕಿನಲ್ಲ ₹500 ಒಬ್ಬ ಹಾಕಿನ. ಯಾಕ್ ನಾ ಯಾಕ್ ಕೊಡ್ಲಿ? ಕೊಡಬೇಡ ಸೋತ್ರಿ ಅಂತ ಮೇನ್ ಪ್ಲೇಯರ್ ಬೋಜಿ ಮತ್ತೇನ್ ಬಿಡಲಾಗಿರಲ್ಲ ನಮ್ ಕಡೆ ಪ್ಲೇಯರ್ ಹೋಗ್ಯಾರ ನಿಮ್ ಕಡೆ ಬೋಜಿ ನೀವು ನೀವ್ ಯಾರು ಬಾಲ್ ಹಾಕ್ಬೇಡ್ರಿ ಮಲ್ಲಣ್ಣ ಒಬ್ಬನಿಗೆ ಹಾಕ್ಸಿರ್ ಬಾಲ್ 4 ಓವರ್ ಆಡಿಸ್ರ ಬೇಕಾದ್ರೆ 40 ರನ್ ಇರ್ಲಿ ಮಲ್ಲಣ್ಣಿಗೆ ಇರ್ಲಿ 40 ರನ್ ಇರ್ಲಿ ಮಲ್ಲಣ್ಣಿಗೆ ಇರ್ಲಿ ಅಲ್ಲಿ ಬಿಸಿಲೇ ಜಗಳ ಆಡಿ ಸಾಕಾಗಿ ಇಲ್ಲಿ ಬಂದು ನೆಳ್ಳಲ್ಲಿ ಕೂಡ ಜಗಳ ಆಡ್ತಾವ್ರಿ. ಓಪನರ್ ಬಿಡ್ತನೆ ಓಪನರ್ ಬೋಜ ಬಿಡ್ತೇನೆ ಮೆಡಿಕಲ್ ಹೋಗ್ಯಾನವ ಹಂಗೋ ಹಿಂಗೋ ಒಂದ್ ಸೈಡ್ ಬ್ಯಾಟಿಂಗ್ ಮುಗಿತು. ಇವಾಗ ಕ್ಯಾಪ್ಟನ್ ನ ಇಂಟರ್ವ್ಯೂ ತಗೊಳ್ಳೋಣ ಬನ್ನಿ. ಕ್ಯಾಪ್ಟನ್ ಎಷ್ಟು ನೋಡಿದ್ರಿ? 39 ರನ್ ನೋಡಿದ್ವಿ. ಎಷ್ಟೋರಿಗೆ? 4 ಓವರಿಗೆ. ಈ ಟಾರ್ಗೆಟ್ ಎಷ್ಟು ಅದ? ಟಾರ್ಗೆಟ್ 40. ಒಂದ್ ಓವರಿಗೆ ಎಷ್ಟು ಬಾಲ್ ಇರ್ತಾವ? ಒಂದ್ ಓವರಿಗೆ 6 ಬಾಲ್ ಇರ್ತಾವ. ಒಂದೇ ಇರುತ್ತೆ ಬಾಲ್. ಹೌದಾ? ಮಲ್ಲಣ್ಣ ನಮ್ ಕಡೆ ನಂದೆ ಅವ ಆವಾಗಲೇ ರೂಲ್ಸ್ ಕೇಳಿದ್ರಲ್ಲ, ಬೇನಿಂಗ್ ಗಿಡದಿಂದ ಈ ಕಡೆ ಮತ್ತೆ ಪೈಪ್ ಇಂದ ಈ ಕಡೆ ಅಂತ. ಒಂದ್ 6 ಹೊಡೆದ್ರೆ ಅದು ಬೇನಿಂಗ್ ಗಿಡ ಪಕ್ಕ ಹೋಗಿದೆ. ಅದೇ ಜಗಳ ಇಲ್ಲಿ ನಡೀತಾ ಇರೋದು ಇವಾಗ. ಕಾಯಮೆ ಕೊಡ್ಬೇಕ ಕಾಯಮೆ ಕೊಡ್ಬೇಕು ಅವನೇ 20 ರನ್ ನೋಡ್ದ ಅಲ್ಲ ಮಲ್ಲಣ್ಣ ಅಂದ ಅಯ್ಯೋ ಬಿಡ್ರಲೆ 50 ರೂಪಾಯಿ ಉಳಿತ ಹಂಗನ ಅಂತ ಕರ್ಕೊಂಬಂದ ನಿಮ್ಗೆ ಅಲ್ಲಿದ್ದ ಕೇಳಕ್ಕೆ. ಇವರು ಒಬ್ರೊಬ್ರು ಬ್ಯಾಟಿಂಗ್ ಆಡಿದ್ದಾರೆ. ಮತ್ತೆ ಯಾರು ಹೆಚ್ಚು ರನ್ ಹೊಡಿತಾರೋ ಅವರು ವಿನ್ ಆದಾಗೆ. ಆದ್ರೆ ಒಂದು ಸೂರಿ ಒಂದು ಕ್ಯಾಚ್ ಬಿಟ್ಟಿದ್ದಾನೆ. ಅದೇ ಚರ್ಚೆ ನಡೀತಾ ಇರೋದು ಇವಾಗ. ಸರಿ ಕರೆಯಳೆ ಸುಮ್ನೆ ಬಿಟ್ಟಿಲ್ಲ. ಆಡಲ್ಲ ನಾನು ಪ್ರಾಮಿಸ್ ನಾನು ನಂದು ವಿಕಲಾತ್ ದಂದ ಒಂದು ಹಿಡಿದ್ರ ನಾನ್ 0 ಹೊಡೆದ್ನೆ ಅವ್ನ್ 0ಕ್ಕೆ ಓದ್ತಿದ್ದ ಕ್ಯಾಚ್ ಹಿಡಿದ್ರ ಬೇಕಂತ ಬಾಲ್ ನಾ ದೊಡ್ಡ ಏನಿಲ್ಲ ನನಗೇನ್ಲ ಅವಾಗ ಎದ್ರ ಬೇರಲ್ಲ ಇವಾಗ ಎದ್ರ ಬೇರೆ ಇಲ್ಲ 2 ಕ್ಯಾಚ್ ಬಿಡ್ತಾರ ಯಾರನ್ನ 1 ಕ್ಯಾಚ್ ಬಿಡ್ಬೇಕು ಅದು ಶಿಕ್ಷೆ ಯಾವ ಹಿಡಿದಿಲ್ಲ ಇದ್ರನ್ನ ನೀನ್ ಹಿಡಿದ ತಗ ನಾನು ಹಿಡಿದಲ್ಲ ಮತ್ತೆ ಕೈಯ ಬಾಲೆ ಯಾಕಂತ ಬಿಟ್ಟಿಲ್ಲ. ಹಂಗಾಡಂಗಿಲ್ಲ ಅವ್ನ ರೊಕ್ಕ ನಾಯಕ ಇದಗ 100 ರೂಪಾಯಿ ಬರ್ಬೇಕು ಮೋಸ ಮಾಡಿದ್ನ 100 ರೂಪಾಯಿ ಲಾಕ್ ತೆಗಿ ಇಲ್ಲೇ ಸೋತೀವಿ ಮನೆ ಕಡೆ ಹೊಂಟಿವಿ ದಸ್ತಿ ತಲೆ ಮೇಲೆ ಹಾಕಿ ಅದು ನಾ ತಗೊಂಡಿದ್ದೆ ಬರನೇ ಬರ್ತವ ಸಣ್ಣ ಆಗ್ತಾವಲ್ಲ ಅದಕ್ಕೆ ಅವನಿಗೆ ಕೊಟ್ಟೆ. ಸರಿ ಏನ್ ಹೇಳ ಕ್ಯಾಚ್ ಹೊಡೋದೈತಿ ಸುಮ್ಕೊಡ ಮತ್ತೆ ಒಂದು ಕ್ಯಾಚ್ ಬಿಟ್ರೆ ಬಿಡ್ತಿದ್ಯಪ್ಪ ನಾವು 2 ಕ್ಯಾಚ್ ಬಿಟ್ರೆ ಹೆಂಗೆ ಒಂದ್ 2 ರೂಪಾಯಿ ಹೋದ್ರೆ ಒಂದದ್ರಿಗೆ 2 ರೂಪಾಯಿ ಒಂದದ್ರಿಗೆ 0. ಗ್ಲಾಸ್ ಥಮ್ಸ್ ಅಪ್ ಗ್ಲಾಸ್ ಗ್ಲಾಸ್ ಬೇಡಲೇ ಎಲ್ಲ ಕೈಯಾಗ ಹಾಕ್ತೇನೆ ನಾನು ಅವನನ್ನು ಗುಡ್ ಎಲ್ಲರೂ ಕುಡಿತಾರ ಒಂದೊಂದು ಗುಟ್ಟಕ್ಕೆ ಗ್ಲಾಸ್ ತಮ್ಮಲೆ ಮಲಣ್ಣ ಏಸ್ಗೈತೆಪ್ಪ ಮೋತಿ ಸಪ್ಪು ಮಾಡ್ಕೊಂಡ್ ಕುಂತಲ್ಲ 2 ರೂಪಾಯಿ 200 ರೂಪಾಯಿ ಸೋತನ ಅವ್ರ ಬಾಬಿಗೆ ಹೇಳಮ್ ಬಾಮ ಬಾಬೂಜಿ ಬಾಲೆ ಕಾಮೆ ಬಾಲೆ ಬಾ ಕುಡಿಯಂ ಬರ್ರಿ ಮಾವ ಅದು ಎಂಟ್ರೆನ್ಸ್ ಯೂಟ್ಯೂಬ್ ಇದು ಮಾಡಿದ್ವಿ ನೋಡೋದು ಹೆಂಗ್ ಮಾಡೋದು ಹೌದಾ? ಅದು ತಮಿಳಲ್ಲ ಅದು ಹೆಂಗ್ ಮಾಡಿದ್ವಿ ಅದು ಒಂದ್ ಆ್ಯಪ್ ಬರ್ತದ. ಡೌಟ್ ಮಾಡಿತ್ತು ಇಲ್ಲ ನಾಟ್ಯಾನ ಹೋಗಿರ್ಬೇಕು ಇಲ್ಲಿ ಇಲ್ಲಿ ಇದು ಬಂದು ಸೌಕಾಸ ಹೊಂಟಿಲ್ಲ ನಾಟ್ ಹೊಂಟದ ನಾವು ಹೊಂಟಿವಿ ಸುಮ್ಮ ಕ್ಯಾಚ್ಗೆ ಸೇರಿ ಹಿಡ್ಬೇಕು ನಾಟ್ ಹೊಡೆದು ಹೊಂಟಿವಿ ಕ್ಯಾಚ್ ಹಿಡಿದ್ರೆ ಅವ್ನು ಔಟ್ ಆದ್ರೆ ಅಂತ ಅದಕ್ಕೆ ಗೊತ್ತಿಲ್ಲ ಭಾರಿ ಆಗಿತ್ತು ಇವ್ನ ರೊಕ್ಕ ಇವನಿಗೆ ಇರ್ತದೆ
ಇಲ್ಲ 6 ರನ್ ಮ್ಯಾಲ ಹೋಗಿಲ್ಲ ಅವ್ರು ರನ್ ಸ್ವಲ್ಪ ಫೋನ್ ಕಲಿತದ ಒಂದೇ ಬಾಲ್ ಮಾತ್ರ ಹೋಗಲ್ಲ ಹೊಡ್ಯಾಕ. ನಾನು ಹೋಗಲ್ಲ. ನಾನು ಅದು ಪೂರ ಹೋಗೋದ ನಾ ಹೊಡೆದ್ ಹಿಂಗೆ ಬಿಡೋದು ಸ್ಲೋ ಬಿಡೋದು ಜಿಗ್ಗಸನೆ ಆಗ್ತದೆ. ಇಷ್ಟೇ ಆಡಿದ್ರೆ ಎಷ್ಟು ಪ್ರಾಕ್ಟೀಸ್ ಆಗ್ತದೆ ಮನುಷ್ಯ. ಸ್ಟೇಟ್ ಹೊಡೆದು ಆಡಿದ್ರೆ ಸ್ಟೇಟ್ ಹೊಡೆದು ಆಡ್ಬೇಕು. ಸ್ಟೇಟ್ ಹೊಡಿತಾರ ಚಂತಾರ. ಅಲ್ಲ ದಿನ ಪ್ರಾಕ್ಟೀಸ್ ಮಾಡಿ ಆರ್ ಸಿ ಟೀಮ್ ಆಡ್ಬೇಕಂತ ಮಾಡಿದೆ. ಅಂದ್ರೆ ನಾವು ಸುತ್ತ ಇಡ್ಬೇಕು ರನ್. ನಮ್ಮಲ್ಲಿ ಬಾಲಿಂಗ್ ಆಡಲ್ಲ. ಬೇರೆ ಕಡೆ ಗ್ರೌಂಡ್ ಇದ್ರು ದಿನ ಒಬ್ರು ಪ್ರಾಕ್ಟೀಸ್ ಮಾಡೇ ಮಾಡ್ತಾರ. ಈ ಕಾಮನ್ ಟೈಮ್ ಹೋಗ್ತಿದ್ರು ಬಿಡು ಮಾಡ್ತಾರ ಬಾಲಿಂಗ್. ಮಲ್ಲಣ್ಣ ಆಗ್ತಾನೆ ಬಾಲಿಂಗ್ ಆಗ್ತಾನೆ ಒಬ್ಬ ಆಗ್ತಾನಂತಾರೆ ಎಲ್ಲರೂ ಹಾಕ್ಬೇಕು ಬಾಲ್. ಇಲ್ಲಲ್ಲ ಎಲ್ಲರೂ ಪರ್ಫೆಕ್ಟ್ ಕೊಡುತ್ತಾನ. ನಾರ್ಮಲ್ ಆಡ್ತಾರ. ಅಲ್ಲ 90 ಹಾಕತ್ತಂದ್ರೆ 19 ಡಿಮ್ಯಾಂಡ್ ಬರ್ತದ. ಎಲ್ಲರೂ ಹಾಕ್ಬೇಕು. ಬ್ಯಾಟ್ ಬಾಲ್ ಕೊಡ್ತಾರೆ ಯಾರೆಲ್ಲ ಎಲೆಕ್ಷನ್ದಾಗ ಜಲ್ದಿ. ಗದ್ದೆತ್ತಲ್ಲ ಅವ್ವ ಎಷ್ಟು ಕಾಲಿತ್ತು ಗದ್ದೆ ಹೋಗ ಎಷ್ಟು ಜನ ಅಲ್ಲಿ ಟೂರ್ನಮೆಂಟ್ ಇಟ್ಟಿದ್ದೆ ಅಲ್ಲ ಕಟ್ಬೇಕಿಲ್ಲ ನೀವು ತಿಂತೀರಲ್ಲ ಆಗಲ್ಲ. ಇವರು ಇನ್ನ ಹಣ್ಮೇಲೆ ನೋಡಿಲ್ಲ ಸಂತೆ ಅದಕ್ಕೆ ಮಾತಾಡ್ತಾರೆ. ನಿಮ್ ಚೆಡ್ಡೇನೆ ಇರ್ತದ ನಿಮ್ ಇಬ್ಬರು ಮಂದಿ ಮಾತಾಡ್ತಿಲ್ಲ 8 ರೊಟ್ಟಿ ಮುರಿಬೇಕಂತ ಯಾರು ಒಮ್ಮೆ ಇವ ಕೈ ಕೊಡಂತ ಹೋಗ್ಬಿಟ್ನಪ್ಪ ಎದ್ಗೆಸಿಂದ ಕರೆಕ್ಟ್ ಇಟ್ಟ ಕುಡ್ದಾಗ ಬುರ್ಕ ಅಂತ ಹೇಳಿದ್ನಂದ್ರ ನಾ ದಬ್ಬಿಡ್ತೆ ಹಿಂಗ. ಏನಿಲ್ಲ ಹೊಸ ಹಾಕಿದ್ನಪ್ಪ ಕುಡ್ರಿ ಅಂತ ಬೇಟೆ ತ್ರಾಸ ಆಗುತ್ತೆ ಎಲ್ಲರಿಗೆ. ಬುಡಕನೆ ಬರಲ್ಲ ಬಿಸಿಲಾಗ ತಂದಿಪ್ಪ ತಮ್ಸಪ್ ಹೆಂಗ್ ಬಿಡ್ಲೆ ಪರಗ ಆಗ್ತಿತ್ತು. ಮತ್ತೆ ಬಿಡು ಕರ್ದಲ್ಲ ಅದೇ ರಾತ್ರಿ ಒಂದು ಪ್ಯಾಂಟ್ ಚಂದ ಇರೋದಿಲ್ಲ ನೋಡು. ಗಾಡಿ ಮ್ಯಾಗ ಹೆಗ್ಗಿರಿ ಅಲ್ಲಣ್ಣಗ ಅಂದೆ ಅಣ್ಣ ನಿನ್ನ ಊರಿಗೆ 2 ಪೋರ್ ಹೊಡಿತೀನಿ ಹಾಕ್ಬಾ. ಹೆಂಗ್ ಮಾಡ್ಬೇಕು 5 ಪೋರ್ ಹೊಡಿ ಅಂತ ಚೊಕಸ್ ಹಾಕಲೇ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಅಂದರೆ ಬರೀ ಕೇವಲ 13 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಶಿರೋಳ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಅನೇಕ ರೀತಿಯ ಅಲ್ಲೇನು ಒಂದೇ ವಿಲೇಜ್ ಒಂದೇ ಇಲ್ಲಿ ಅನೇಕ ದೇವಾಲಯಗಳಿವೆ. ಅವು ಪುರಾತನ ದೇವಾಲಯಗಳಿವೆ. ಬಟ್ ನಮ್ಮ ಜನ ಇಲ್ಲಿ ನಾವು ಯಾರೂ ಕಾಪಾಡ್ಕೊಂಡಿಲ್ಲ. ಈ ಒಂದು ಬಿದ್ದೋಗಿರ್ತಕ್ಕಂಥ ದೇವಾಲಯಗಳನ್ನ ನಾವು ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ನಮ್ಮ ಜನ ನಮ್ಮ ದೇವಸ್ಥಾನಗಳನ್ನು ಕಾಪಾಡಿಕೊಂಡಿಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಇದು ಶಿವಲಿಂಗ. ಈ ಶಿವಲಿಂಗನ ಈ ಕಲ್ಲಲ್ಲಿ ಮುಚ್ಚಾಕ್ಬಿಟ್ಟಿದೆ. ದೇವರಿಗೆ ಮುಚ್ಚಾರ ಅಂದ್ರೆ ಮನುಷ್ಯರಿಗೆ ಮುಚ್ಚಲಾರ್ತಾರ. ಇದು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಇದು ಕೂಡ ಶಿವಲಿಂಗನ ಮೂರ್ತಿಯ, ಆದರೆ ಇಲ್ಲಿನ ಮೂರ್ತಿಯನ್ನು ತೆಗೆದುಬಿಟ್ಟಿದ್ದಾರೆ. ಇದು ನಮ್ಮ ದೇಶ ಕರ್ನಾಟಕ. ಇದು ನೀವು ನೋಡ್ತಾ ಇರತಕ್ಕಂಥ ಈ ಪ್ಲೇಸ್ ಇದು ಒಂಥರ ಜಗಲಿ ಇದ್ದಾಗ ನಕ್ಷತ್ರ ಆಕಾರದಲ್ಲಿ ಜಗಲಿ ಈ ಥರ ಬೇರೆ ಬೇರೆ ರೀತಿಯ ಇದ್ರ ಮೇಲೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತದ್ದು. ಎಕ್ಸಾಂಪಲ್ಗೆ ದೇವಾಲಯವಾಗಿದೆ ಅಂದರೆ ಇದೆಲ್ಲ ಅಪ್ಪರ್ ಪ್ಲೇಸ್ ಅಂದರೆ ಈ ಒಂದು ಬೇಸ್ನ ಮೇಲೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥದ್ದು. ಇತಿಹಾಸಕಾರರು ಹೇಳುವಂತೆ ಇಲ್ಲಿನ ದೇವಾಲಯಗಳು ಐಹೊಳೆ ಬಾದಾಮಿಯನ್ನು ನೆನಪಿಸುವುದು ಸತ್ಯ. ಸಂಭುನ ಸಂಭುನ ನಾಮನ ಶಿವಾಯ ಸಾಮುಸನ ಶಿವನಾಮನ ಶಿವಾಯ ಸಂಭುನ ಸಂಭುನ ನಾಮನ ಶಿವಾಯ. ಈ ಎಲ್ಲ ದೇವಾಲಯಗಳು ರಾಷ್ಟ್ರಕೂಟರ ಕಾಲದಲ್ಲಿನ ದೇವಾಲಯಗಳು. ಇದಾದ ನಂತರ ಆಳ್ವಿಕೆಗೆ ಬಂದರೆ ಕಲ್ಯಾಣ ಚಾಲುಕ್ಯರ ಸಮಯದಲ್ಲಿ ಅನೇಕ ರೀತಿಯ ಡೆವಲಪ್ಮೆಂಟ್ಗಳು. ಆದರೆ ಇದು ದೇವಾಲಯಗಳು ಮಾತ್ರ ರಾಷ್ಟ್ರಕೂಟರಿಗೆ ಸಂಬಂಧಿಸಿತು. ಸಾಮುಸನ ಶಿವನಾಮನ ಶಿವಾಯ ಸಂಭುನ ಸಂಭುನ ನಾಮನ ಶಿವಾಯ ಸಾಮುಸನ. ಏನಾದರೂ ಬೈಕ್ ಇದ್ರೆ ನಿಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಇದನ್ನು ಎತ್ತಬೇಕು. ಫುಲ್ ವಜ್ಜದ ಒಂದು ಕೈ ಎತ್ತಕ್ಕ ಆಗಲ್ಲ. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಎತ್ತ ಬರ್ತದೆ ಕರೆಕ್ಟಾಗಿ. ಎತ್ತಲ್ಲ
ಇದು ಏನೋ ಅನ್ಕೊಂಡ್ರ ಎತ್ತಿದ್ರ ತಾನೇ ಎತ್ತದಂತ ಅದಕ್ಕೆ ನಮ್ ಸಿಂಹ ಪ್ರಾಕ್ಟೀಸ್ ಮಾಡಕೈತಾನೆ ಎತ್ತಕ್ಕೆ ಎತ್ತಲಿಲ್ಲ ಅಂದ್ರ ಆಗಲ್ಲ ಹಂಗ್ ಎತ್ತಿದ್ರ ಪೂರ ಓನ್ಲಿ 4-5 ಬಳ್ಳಿ ನಿಮ್ಮ ಮನಸ್ಸಿಂದ ಏನಾದರೂ ಬೇಡ್ಕೊಂಡು ಈ ಕಲ್ಲನ್ನು ಎತ್ತಿದ್ರೆ ಅದು ನೆರವೇರುತ್ತೆ ಅಂತ ಅರ್ಥ. ಇಲ್ಲಿ ಹೀರೋ ಯೂಟ್ಯೂಬರ್ ರೆಡಿ ಆಕೈತಾನ ಬಸ್ಸು ನಾಯಕ್ ಅಂತೇಳಿ. ಈ ಕಡೆ ಬರಂಗೆ ಮುಂದಕ್ಕೆ ಎತ್ಲ ಬೇಡ ಬೇಡ ಬಿಡ ಬೇಡ ಎತ್ತಾನ ಗಿರಿಪಾದ ಅವ್ನ ಬಲ್ಲಿ ಏನ್ ಗಿರಿಪ ಅದ್ಲಿ ಇದು ಎತ್ತಕ್ಕ ಫಿಂಗರ್ಗೆ ಹಚ್ಚ ಫಿಂಗರ್ ಅಷ್ಟೇ ಹಂಗ ಹಚ್ಬೇಡ. ಇಲ್ಲಿ ಯಾವನ ಕಿತ್ತಾನಲ್ಲ ಕಲ್ಲು ಇಷ್ಟು ಉಜ್ಜಿದೇನ್ ಎತ್ತಕತ್ತದ್ಲಿ. ತಡಿ ಎಡಗೈಲಿ ಹತ್ತೀನಿ ಎಡಗೈ ಫಾಸ್ಟ್ ಬಲಗೈಲ ಎತ್ತಿಲ್ಲ ನೀನು ಎಡಗೈಲ ಎತ್ತಲ್ಲ. ನಿಮ್ಮ ಎತ್ತಕ್ಕಾಗಲ್ಲ ಅದು ಗ್ರಿಪ್ ಇಲ್ಲ ಎತ್ತಕ್ಕ ಆತರ ಅಲ್ಲ ಗ್ರಿಪ್ ಇಲ್ಲ ಎತ್ತಕ್ಕ ಹಾಗೇರಿ ಎತ್ತಕ್ಕ ಆಗಲಾಗ್ಯದ. ಅಲ್ಲ ಅದು ನಮ್ಮ ಹುಲಿ ಎತ್ತ ನೋಡಿ ಈಗ ಯಾರಿಗೇನೆ ಎತ್ತಕ್ಕಾಗಲ್ಲ ಅದು. ಆತದ ಕಾಮಣ್ಣವ್ರೆ ಹಂಗ ಹಂಗೆ ಎತ್ತಬಾರ್ದು ಬರೀ ಒಂದೇ ಫಿಂಗರ್ ಹಿಂಗ ಎತ್ತಕ್ಕಾಗಲ್ಲ. ಅಲ್ಲ ಇಲ್ಲಿಗ ಇಲ್ಲಿ ಕೈ ಗ್ರಿಪ್ ಹಾಕ್ಯಾರಲ್ಲ ಇಲ್ಲಿದ್ದ ದಂಡಿದ್ದ ಅದನ್ನ ಮೊದ್ಲೇ ಆಗಲ್ಲ ಅಲ್ಲೇ ಹಂಗ್ ಗ್ರಿಪ್ ಅದಕ್ಕೆ ಅಂತಾರ ಅನ್ಕೊಂಡದ್ ಆದ್ರ ಆತರ ಎತ್ತಬಹುದು ಅಂತೇಳಿ. ನಾವ್ ಏನನ್ ತಮ್ಮ ನಿಮ್ ಶಿರವಾಳೆ ಬಾ ಇಲ್ಲಿ ಗುಡಿಗೆ ಬಂದೀವಿ ನೋಡ ಆಗಲ್ಲ. ಒಳ್ಳೇದು ಮಾಡಪ್ಪ ಇವ್ರಿಗೆಲ್ಲರಿಗೆ. ಈ ಒಂದು ಸಿದ್ದೇಶ್ವರ ದೇವಾಲಯ ಪಂಚಕೂಟ ಶೈಲಿಯ ದೇವಾಲಯವಿದೆ. ಅಂದರೆ 5 ಗರ್ಭಗುಡಿಯನ್ನು ಹೊಂದಿರತಕ್ಕಂಥ ದೇವಾಲಯನ ನಾವು ಪಂಚಕೂಟ ದೇವಾಲಯ ಎಂದು ಕರಿತೀವಿ. ಮತ್ತು 4 ಸಭಾಂಗಣ ಹೊಂದಿದೆ. ಚಾಲುಕ್ಯರ ಶೈಲಿಯನ್ನು ಬಿಂಬಿಸುವಂಥ ಕಲೆಯಾಗಿದೆ. ನೋಡಿ ಇಲ್ಲಿ ಹೋದ್ರನ RCB ಅಂತೇಳಿ ಬರೆಯೋದು ಬಿಡಲಾಗ್ಯಾರ ಮಂದಿ. ಇದು ಮನಸ್ಸಿನಾಗೆ ಕುಂತದ್ದು ಕವದೆಗೆ ಕುಂತದ್ದು RCB ಪದ ನೋಡಿ ಹಿಂಗಾದಿಲ್ಲಿ ಹೊರಗೆ ಏನಾದ್ರು ಗೊತ್ತಿಲ್ಲ ಒಟ್ಟ ಏನೋ ಸೌಂಡ್ ಹಾಕಿತ್ತು ಅಂದ್ರ ಕಾನ್ ಕಾಪಿಗಳಾವು ಸಿಕ್ಕೆ ಅಂದ್ರೆ ಹೋಗ್ಬಾರ್ದು ಇಲ್ಲಿ ಇರೋದೇ ಇರೋದಿಲ್ಲ ಕಾನ್ ಕಾಪಿಗಳು ಇರ್ತಾವಂದ್ರ. ಮತ್ತು ಈ ಒಂದು ಸಿದ್ದೇಶ್ವರ ದೇವಾಲಯ 4 ಸಭಾಂಗಣಗಳು ಹೊಂದಿದೆ. ಇದೇ ಆ 4 ಸಭಾಂಗಣಗಳು. ಮತ್ತು ಆ ಕಡೆನೂ ಇದೆ ನೋಡಿ. ಇಲ್ಲಿನ ಕಲೆ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿನ ಶಿಲ್ಪಿಗಳ ಕಲೆ. ಸಾಮುಸನಾ ಶಿವನಾಮ ಶಿವಾಯ ಸಂಭುನ ಸಂಭುನ ನಾಮನ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ ಸಮೋಸಮೋನನ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ. ಇದು ಶಿವಲಿಂಗವನ್ನು ಅಭಿಷೇಕ ಮಾಡಿದ ನಂತರ ಅಲ್ಲಿಂದ ಬರ್ತಕ್ಕಂಥ ಮಾರ್ಗ. ಇದು ಇಲ್ಲಿನ ಕೆತ್ತನೆ ನೋಡಿ. ನೀವು ಇದನ್ನು ಗಮನಿಸಿದ್ರೆ ಇದನ್ನು ಇದು ಶಿವಲಿಂಗ, ಇದು ಗಣೇಶ, ಇದು ಗಣೇಶ. ಶಿವಾಯ ಸಾಮುಸನಾ ಶಿವನಾಮ ಶಿವಾಯ ಸಮೋಸಮೋನನ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ. ಈ ಒಂದು ದೇವಾಲಯ ಯಾಕೆ ಸಂರಕ್ಷಿತವಾಗಿದೆ ಅಂತಂದ್ರೆ ಇತ್ತೀಚೆಗೆ ಇದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಿದೆ. ಹಂಗಾಗಿ ಇದು ಸ್ವಲ್ಪ ವೆಲ್ ಡೆವಲಪ್ಡ್, ಇನ್ನೂ ಬೆಳವಣಿಗೆ ಆಗ್ತಾಯಿದೆ. ಬಟ್ ಕ್ಲೀನ್ ಚೆನ್ನಾಗಿದೆ. ಈ ಥರ ಕಾಪಾಡಿಕೊಂಡ್ರೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ಮತ್ತು ನಮ್ಮ ಉತ್ತರ ಕರ್ನಾಟಕನೂ ಕೂಡ ಬೆಳೆಯುತ್ತೆ. ಯೂಟ್ಯೂಬಲ್ಲಿ ಹಾಕಕ್ಕೆ ವಿಡಿಯೋ ಮಾಡಕತ್ತಾರ ನೋಡ್ರಿ. ಸಂಭುನ ನಾಮನ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ ಸಂಭುನ ನಾಮನ ಶಿವಾಯ ಸಾಮುಸನಾ ಶಿವನಾಮ ಶಿವಾಯ. ಇಲ್ಲಿ ನೋಡ್ವಾ, ಇಂಥ ಪ್ಲೇಸ್ಗಳು ಕಂಡಿರತನ ನೋಡ್ರು. ಪಟ್ನೆ ಆಕ್ಸಿಡೆಂಟ್ ಆಯ್ತಂದ್ರೆ 2 ಕಣ್ಣು ಹೊರಗೆ ಬಿಟ್ಟು ಅಂದ್ರೆ ನೋಡಕ್ ಆಗಲ್ಲ. ಇಲ್ಲಿ
ಎಷ್ಟು ನೈಸ್ ಅದ ನೋಡ್ರಿ ಯಾವ ತರ ಕೆತ್ತಾರ ನೋಡ್ರಿ. ಇನ್ನಿಂದ್ರ ಸೂರಿ ಈ ಒಂದು ಸ್ಟ್ರಕ್ಚರ್ ಏನು ಹೋಯ್ತಾ, ಈ ಒಂದು ಆಕಾರ ಗೊತ್ತಾಯ್ತಾ ನಿನಗ? ಗೊತ್ತಾಗ್ಲಿಲ್ಲ ಅದು ಎದ್ರ ಬಗ್ಗೆ. ಸಮುದ್ರ ಮಂಥನ ಮೊನ್ನೆ ಕುಂಭಮೇಳ ನಡೀತಲ್ಲ, ಅದೇ ಸಮುದ್ರ ಮಂಥನ ನೋಡು. ಒಂದ್ ಕಡೆ ದೇವರು ಐತಿ ನೋಡು, ಇದು ಸಮುದ್ರ ಮಂಥನ. ಒಂದ್ ಕಡೆ ದೇವಮ್ಮನವರು, ಒಂದ್ ಕಡೆ ರಾಕ್ಷಸರು ಸೇರಿ ಸಮುದ್ರ ಮಂಥನ ಮಾಡ್ತಾರಲ್ಲ, ಅದು ಒಂದ್ ಪ್ಲೇಸ್ ಇದು ಅದ್ರದ್ದು. ಮತ್ತೆ ಇಲ್ಲಿ ಸಮುದ್ರ ಮಂಥನ ಹಂಗೆ ಇರ್ತದ. ಅಮೃತ ಕಳಶನ ಸಮುದ್ರ ಮಂಥನ ಮಾಡ್ತಿರ್ತಾರ ಅದನ್ನ, ಅದು ಇದು. ಇಲ್ಲಿನ ವಾಸ್ತುಶಿಲ್ಪ ಏನದಲ್ಲ, ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳನ್ನು ಹೇಳ್ಕೊಡ್ತದೆ ಇಲ್ಲಿ. ಸಂಭುರ ಸಂಭುರ ಧಾಮ ಶಿವಾಯ ಸಾಧು ಸದಾ ಶಿವನ. ಈ ದೃಶ್ಯ ಗೊತ್ತಾಯ್ತಾನ ಸೂರ್ಯ ನಿನಗ? ಹ ಈ ದೃಶ್ಯ ಇದು ಜಿಂಕೆ, ಅದು ರಾಮ, ಇದು ಸೀತೆ. ಇವು ಆಗಿನ ಕಾಲದ ಅಲ್ಲ ಕೆತ್ತಿದ್ರು, ಈಗ ಕೆತ್ತಿರ್ಬೋದು ಎಲ್ಲ ಅವಾಗಿಂದ ಅದು ಸ್ಟ್ರಕ್ಚರಿಂಗ್ ಇದೆ. ಅಲ್ಲ ಇದು ಎಲ್ಲ ರಾಮ, ಇದು ಆಂಜನೇಯ. ರಾಮ ಲಕ್ಷ್ಮಣ ಇರ್ಬೋದೇನು. ಇದು ಯಾರು ಗೊತ್ತಾಯ್ತಾ? ಗೊತ್ತಾಗಿಲ್ಲ. ರಾಮನ್ ತಮ್ಮ ಯಾರ ಕಾಡಿಗೆ ಹೋಗಿರ್ತಾನಲ್ಲ ರಾಮನ್ ಜೊತೆ, ಲಕ್ಷ್ಮಣ ಮತ್ತ ಯುದ್ಧ ಸಮಯದಲ್ಲಿ ಸಂಜೀವನಿ ಮೂಲಕ ತಗೊಂಡ್ಬರ್ತಾರಲ್ಲ, ಅದೇ ನೋಡಿ. ಶಿವಾಯ ಸಂಭುರ ಸಂಭುರ ಧಾಮ ಶಿವಾಯ ಸಾಧು ಸದಾ ಶಿವನಾಮ ಶಿವಾಯ. ನಾವು ಪ್ರವಾಸಕ್ಕಂತ ಬೇರೆ ಬೇರೆ ಊರುಗಳು ಹೋಗ್ತೀವಿ, ಆದ್ರೆ ನಮ್ಮ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತೇ ಇರೋದಿಲ್ಲ. ನಾವು ಮೊದಲು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ತಿಳ್ಕೋಬೇಕು ಮತ್ತು ಅದನ್ನ ಸಂರಕ್ಷಣೆ ಮಾಡಬೇಕು. ಈ ಒಂದು ಪ್ಲೇಸ್ಗಳನ್ನ ನಾವು ಸರ್ಕಾರದ ಗಮನಕ್ಕೆ ತಗೊಂಡ್ಬಂದು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಅವಾಗಲೇ ಮಾತ್ರ ಈ ಅಭಿವೃದ್ಧಿ ಹೊಂದೋದು, ನಮ್ಮ ಉತ್ತರ ಕರ್ನಾಟಕ ಬೆಳೆಯೋದು. ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್